ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ PH ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ತರಗತಿ ಏನಪ್ಪ ಅಂತಂದರೆ 2017ರಲ್ಲಿ ನಡೆದಂಥ GPSTR ಪರೀಕ್ಷೆಯ ಸಮಾಜ ವಿಜ್ಞಾನ ವಿವರಣಾತ್ಮಕ ಪ್ರಶ್ನೆಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ವಿಶ್ಲೇಷಣೆ ಮಾಡೋಣ. ಇದು ಪತ್ರಿಕೆ ಪೇಪರ್ 2 ಆಗೈತಿ. ನೆಕ್ಸ್ಟ್ ಮೊದಲನೇ ಪ್ರಶ್ನೆ ಏನೈತಪ್ಪ ಅಂತಂದ್ರೆ, ಶಿಲಾಗೋಳ ಎಂದರೇನು? ಭೂಮಿಯ ಅಂತರಾಳದ 3 ಶಿಲಾಪದರಗಳನ್ನು ತಿಳಿಸ್ರಿ ಅಂತ ಕೇಳಿದ್ದಾರೆ. ಶಿಲಾಗೋಳ ಅಂತಂದ್ರೆ ಭೂಮಿಯ ಅತ್ಯಂತ ಮೇಲ್ಭಾಗದ ಘನ ಪದರನ್ನು ನಾವು ಶಿಲಾಗೋಳ ಅಂತ ಕರಿತೀವಿ. ಒಟ್ಟು 3 ಭೂಮಿ ಅಂತರಾಳದ ಪದರಗಳನ್ನು ಒಳಗೊಂಡೈತೆ. ಒಂದು ಭೂಚಿಪ್ಪು, ಎರಡನೇದು ಮೆಂಟಲು, ಮೂರನೇದು ಕೇಂದ್ರಗೋಳ ಅಂಥೇಳಿ ಅಥವಾ ಭೂತಿರುಳು ಅಂತ ಕರಿತೀವಿ. 3 ಪದರಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಕರಾವಳಿ ಮೈದಾನದ ಯಾವುದಾದ್ರೂ 4 ಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನಾವು ಕರ್ನಾಟಕ ಕರಾವಳಿ ಮೈದಾನವು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ವಿಸ್ತಾರವಾಗಿರುವ ಒಂದು ಕಿರಿದಾದ ಭೂಭಾಗವಾಗಿದೆ ಅಂಥೇಳಿ ಸಾಮಾನ್ಯವಾಗಿ ನಾವು ಇದನ್ನು ಏನಂತ ಕರಿತೀವಪ್ಪ ಅಂದ್ರೆ ಕೆನರಾ ಅಥವಾ ಕರ್ನಾಟಕ ಕರಾವಳಿ ಅಂತ ಕರಿತೀವಿ. ಇದರ ಲಕ್ಷಣಗಳು ಏನಪ್ಪ ಅಂತಂದರೆ, ಇದು ದಕ್ಷಿಣದಲ್ಲಿರೋದ್ರಿಂದ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರಕ್ಕೆ ಸುಮಾರು 320 ಕಿಲೋಮೀಟರ್ ಉದ್ದವನ್ನು ಕರಾವಳಿಯನ್ನು ನೋಡ್ತೀವಿ. ಆಮೇಲೆ ಅಗಲ ಎಷ್ಟೈತಪ್ಪ ಅಂದ್ರೆ 12ರಿಂದ 64 ಕಿಲೋಮೀಟ್ರ್ ಅಗಲವನ್ನು ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ಮರಳು ದಿಬ್ಬಗಳು ಕಾಣ್ತಾವ, ಸುಂದರ ಕಡಲ ತೀರಗಳನ್ನು ನೋಡ್ತೀವಿ ಮತ್ತು ಹಿನ್ನೀರು ಪ್ರದೇಶಗಳಿಂದ ಕೂಡಿದಂಥ ಕರಾವಳಿ ಭಾಗವಾಗೈತಿ. ನೆಕ್ಸ್ಟ್ ಇಲ್ಲಿ ಜನ ಏನು ಮಾಡ್ತಾರಪ್ಪ ಅಂದ್ರೆ ತೆಂಗು, ಭತ್ತ, ಅಡಕೆ, ಏಲಕ್ಕಿ, ಗೋಡಂಬಿ ಮುಂತಾದ ಪದಾರ್ಥಗಳನ್ನು ಬೆಳೀತಾರೆ. ಹಾಗೆ ಮತ್ತು ಇಲ್ಲಿ ಜನರ ಪ್ರಮುಖ ಉದ್ಯೋಗ ಏನಾಗೈತಿ ಅಂತಂದ್ರೆ ಮೀನುಗಾರಿಕೆ ಮತ್ತು ಕೃಷಿ ಎರಡೂ ಕೂಡ ಇವರು ಪ್ರಮುಖ ವೃತ್ತಿಗಳಾಗಿದ್ದವು. ನಾವು ಇನ್ನು ಕರಾವಳಿ ಜಿಲ್ಲೆಗಳ ಅಂತೇಳಿ ಗುರುತಿಸಿದ್ದೀವಿ. ಅವಪ್ಪ ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಉತ್ತರ ಕನ್ನಡ, ಇವು 3 ಕರಾವಳಿ ಜಿಲ್ಲೆಗಳ ಅಂತೇಳಿ ಗುರುತು ಮಾಡಿದ್ವಿ. ಇಲ್ಲಿ ಹಲವಾರು ನದಿಗಳು ಹರಿತಾವೆ. ಶರಾವತಿ ಆಗಿರ್ಬೋದು, ಕಾಳಿ, ಗಂಗಾವಳಿ ಇವೆಲ್ಲ ಹರಿದು ಎಲ್ಲಿ ಸೇರ್ತಾವಪ್ಪ ಅಂತ ಪಶ್ಚಿಮದಲ್ಲಿರುವಂಥ ಅರಬ್ಬಿ ಸಮುದ್ರವನ್ನು ಸೇರ್ತಾವ. ಹಾಗಾಗಿ ಇದು ನಮ್ಮ ಕರಾವಳಿ ಭಾಗದ ವಿಶೇಷತೆ ಅಂಥೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ ಏನಂತಂದರೆ, ಯುರೋಪಿನ 4 ಭೌತಿಕ ವಿಭಾಗಗಳನ್ನು ತಿಳಿಸ್ರಿ ಅಂತ ಕೇಳಿದ್ದಾರೆ. ಭೌತಿಕ ವಿಭಾಗಗಳಂದ್ರೂ ಒಂದೇ, ಪ್ರಾಕೃತಿಕ ವಿಭಾಗಗಳಂದ್ರೂ ಕೂಡ ಒಂದೇ. ಹಾಗಾದರೆ ಮೊದಲನೇದು ಯಾವುದಪ್ಪ ಅಂದ್ರೆ ವಾಯುವ್ಯದ ಎತ್ತರದ ಭಾಗಗಳು, ಆಮೇಲೆ ಎರಡನೇದು ಉತ್ತರದ ಯುರೋಪ್ ಮೈದಾನಗಳು, ಮೂರನೇದು ಕೇಂದ್ರದ ಎತ್ತರದ ಭಾಗಗಳು ಮತ್ತು ದಕ್ಷಿಣದ ಪರ್ವತಗಳು. ಇವು 4 ಪ್ರಾಕೃತಿಕ ವಿಭಾಗಗಳಾಗಿದ್ದಾವೆ. ಯಾವುದಪ್ಪ ಅಂದರೆ ಯುರೋಪ್ ಖಂಡದ ಅಂಥೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ, ಜನಸಾಂದ್ರತೆಯನ್ನು ಅರ್ಥೈಸಿ ಭಾರತದ ಜನಸಾಂದ್ರತೆಯ ವಲಯಗಳನ್ನು ತಿಳಿಸ್ರಿ ಅಂತ ಕೇಳಿದಾನೆ. ಜನಸಾಂದ್ರತೆ ಅಂದ್ರೆ ಜನಸಾಂದ್ರತೆಯ ವಸ್ತು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಜನರ ಸರಾಸರಿ ಸಂಖ್ಯೆಯನ್ನು ಸೂಚಿಸ್ತಿದೆ. ಇದು ಸಾಮಾನ್ಯವಾಗಿ ಪ್ರತಿ ಚದರ ಕಿಲೋಮೀಟ್ರಿಗೆ ಎಷ್ಟು ಜನಸಂಖ್ಯೆಯನ್ನು ನಾವು ಗುರುತಿಸುತ್ತೀವಿ ಅದಕ್ಕೆ ನಾವು ಜನಸಾಂದ್ರತೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಜನಸಾಂದ್ರತೆಯನ್ನು ಗುರುತಿಸುವಂಥ 3 ವಲಯಗಳಾಗಿ ಮಾಡಿಕೊಂಡಾಗ, ಫಸ್ಟು ಅಧಿಕ ಜನಸಾಂದ್ರತೆಯ ವಲಯ, ಎರಡನೇದು ಮಧ್ಯಮ ಜನಸಾಂದ್ರತೆಯ ವಲಯ, ಮೂರನೇದು ಕಡಿಮೆ ಜನಸಾಂದ್ರತೆಯ ವಲಯ ಅಂತ 3 ವಲಯಗಳನ್ನಾಗಿ ಮಾಡಿಕೊಂಡು ನಾವು ಜನಸಂಖ್ಯೆಯನ್ನು ಗುರುತಿಸ್ತೀವಿ. ಇನ್ನು ನೆಕ್ಸ್ಟು ಭೂಕುಸಿತ ಅಂದರೆ ಏನು ಮತ್ತು ಭೂಕುಸಿತಕ್ಕೆ ಕಾರಣಗಳನ್ನು ಕೇಳಿದ್ದಾರೆ. ಭೂಕುಸಿತ ಅಂದರೆ ಏನಪ್ಪ ಅಂದ್ರೆ ಗುರುತ್ವಾಕರ್ಷಣೆಯ ಬಲದಿಂದಾಗಿ ಗುಡ್ಡ ಅಥವಾ ಇಳಿಜಾರು ಪ್ರದೇಶಗಳಿಂದ ಕಲ್ಲು, ಮಣ್ಣು, ಶಿಲಾಖಂಡ ರಾಶಿಗಳು ವೇಗವಾಗಿ ಕೆಳಕ್ಕೆ ಚಲಿಸುವ ಪ್ರಕ್ರಿಯೆಯಾಗಿದೆ. ಇದು ಕೂಡ ನೈಸರ್ಗಿಕ ವಿಪತ್ತುಗಳಲ್ಲಿ ಕೂಡ ಒಂದಾಗಿದ್ದು, ಇದನ್ನು ಮನುಷ್ಯರ ಜೀವ ಮತ್ತು ಆಸ್ತಿಗೆ ಅಪಾರ ಹಾನಿಯನ್ನು ಉಂಟು ಮಾಡುತ್ತದೆ ಅಂತ ನಾವು ತಿಳ್ಕೊಬೋದು. ಇನ್ನು ಇದಕ್ಕೆ ಕಾರಣಗಳು, ಒಂದು ನೈಸರ್ಗಿಕ ಕಾರಣಗಳನ್ನು ಕೂಡ ನೋಡ್ತೀವಿ, ಇನ್ನು ಮಾನವ ನಿರ್ಮಿತ ಕಾರಣಗಳನ್ನು ಕೂಡ ನೋಡ್ತೀವಿ. ನೈಸರ್ಗಿಕ ಕಾರಣಗಳು ಯಾವ್ಯಾವಪ್ಪ ಅಂದ್ರೆ ಒಂದು ಅತಿಯಾದ ಮಳೆ ಆಗೋದ್ರಿಂದನೂ ಕೂಡ ಭೂಕುಸಿತ ಉಂಟಾಗುತ್ತೆ. ಭೂಕಂಪ, ಜ್ವಾಲಾಮುಖಿ ಸ್ಫೋಟ ಮತ್ತು ನದಿಗಳ ಸವೆತದಿಂದಾಗಿ ಕೂಡ ನಾವು ಏನು ನೋಡ್ತೀವಿ, ಭೂಕುಸಿತ ಆಗುವುದನ್ನು ನೋಡ್ತೀವಿ. ಈಗ ಅತಿಯಾದ ಮಳೆ ಆಗೋದ್ರಿಂದ ಗುಡ್ಡಗಳು ಕಚ್ಕೊಂಡು ಕೆಳಗೆ ಬೀಳುತ್ತಿರ್ತಾವಲ್ಲ, ಅದಕ್ಕೆ ಕೂಡ ನಾವು ಭೂಕುಸಿತ ಅಂತ ಹೇಳ್ತೀವಿ. ಇವು ನೈಸರ್ಗಿಕ ವಿಪತ್ತುಗಳು. ಇನ್ನು ಮಾನವ ನಿರ್ಮಿತ ಆಗುವಂಥ ಕಾರಣಗಳು ಯಾವ್ಯಾವ ಭೂಕುಸಿತಕ್ಕೆ? ಮಾನವ ಹೆಂಗೆ ಕಾರಣ ಆಗ್ತಾನೆ? ಒಂದು ಅವೈಜ್ಞಾನಿಕ ಗಣಿಗಾರಿಕೆ ಮಾಡೋದ್ರಿಂದ ಕೂಡ ಭೂಕುಸಿತ ಆಗುತ್ತೆ, ಮತ್ತು ಅರಣ್ಯ ನಾಶ ಮಾಡೋದ್ರಿಂದ, ಆಮೇಲೆ
ಪರ್ವತಗಳಲ್ಲಿ ಏನು ಮಾಡ್ತೀವಿ, ರಸ್ತೆಗಳ ನಿರ್ಮಾಣ ಮಾಡೋದ್ರಿಂದ. ಇನ್ನು ನಗರೀಕರಣ ಭೂಸ್ಥಿರತೆಯನ್ನು ಕಡಿಮೆ ಮಾಡುತ್ತದೆ. ಇದು ಕೂಡ ಮಾನವ ನಿರ್ಮಿತ ಕಾರಣಗಳಿವೆ. ಎದಕ್ಕಪ್ಪ ಅಂತಂದ್ರೆ ಭೂಕುಸಿತಕ್ಕೆ ಇವಿಷ್ಟು ಕಾರಣಗಳನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ವ್ಯವಹಾರದ ವಿಕಾಸನ ಮತ್ತು ಬೆಳವಣಿಗೆಯಲ್ಲಿ ಪಟ್ಟಣಗಳ ಆರ್ಥಿಕತೆ ಹಂತವು ಹೇಗೆ ರೂಪುಗೊಂಡಿತು? ಈ ವ್ಯವಹಾರ ವಿಕಾಸದ ಬೆಳವಣಿಗೆಯಲ್ಲಿ ಪಟ್ಟಣಗಳು ಯಾವ ರೀತಿ ಹಣ ಗಳಿಕೆಯಲ್ಲಿ ರೂಪುಗೊಂಡಿದ್ದಾವೆ, ಎಷ್ಟು ಹಂತಗಳನ್ನು ನೋಡ್ತೀವಿ ನಾವು. ನೋಡೋಣ ಯಾವ ರೀತಿ ಉಪಯೋಗ ಬರುತ್ತೆ ಈ ವ್ಯವಹಾರದಲ್ಲಿ ವಿಕಾಸ ಬೆಳವಣಿಗೆಯಲ್ಲಿ ಪಟ್ಟಣ ಹೆಂಗೆ ಕಾರಣ ಆಗೈತಿ ಅಪ್ಪ ಅಂತಂದ್ರೆ, ವ್ಯವಹಾರದ ವಿಕಾಸದಲ್ಲಿ ಪಟ್ಟಣಗಳ ಆರ್ಥಿಕ ಹಂತವು ಅತ್ಯಂತ ನಿರ್ಣಾಯಕವಾಗಿದೆ. ಈ ಹಂತವು ಹಳ್ಳಿಗಳ ಸ್ವಯಂ ಪರಿಪೂರ್ಣತೆಯಿಂದ ವ್ಯಾಪಾರಕ್ಕಿಂತ ನಗರಗಳ ಬೆಳವಣಿಗೆಯತ್ತ ಸಾಗಿದ ಪ್ರಕ್ರಿಯೆ ಅಂತ ಹೇಳಿ ನೋಡ್ತೀವಿ. ಪಟ್ಟಣಗಳ ಆರ್ಥಿಕತೆ ರೂಪುಗೊಂಡ ಹಂತಗಳು ಯಾವ್ಯಾವಪ್ಪ ಅಂತಂದ್ರೆ, ಮೊದಲನೇದು ಹೆಚ್ಚುವರಿ ಉತ್ಪಾದನೆ. ಹೆಂಗೆ ಹೆಚ್ಚುವರಿ ಉತ್ಪಾದನೆ ಮಾಡ್ತಾರೆ? ಕೃಷಿ ಕ್ಷೇತ್ರದಲ್ಲಿ ಆದ ಸುಧಾರಣೆಗಳಿಂದಾಗಿ ಜನರು ತಮಗೆ ಬೇಕಾದಕ್ಕಿಂತ ಹೆಚ್ಚಿನ ಆಹಾರ ಧಾನ್ಯಗಳನ್ನು ಬೆಳೆಯಲು ಆರಂಭಿಸಿದರು. ಹೆಚ್ಚುವರಿ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅಥವಾ ವಿನಿಮಯ ಮಾಡಿಕೊಳ್ಳಲು ಒಂದು ಕೇಂದ್ರ ಸ್ಥಳದಲ್ಲಿ ಅಗತ್ಯವಿತ್ತು. ಇದು ಪಟ್ಟಣಗಳ ಉಗಮಕ್ಕೆ ಕಾರಣ. ಪಟ್ಟಣ ಹೆಂಗೆ ಉಗಮ ಆಯ್ತಪ್ಪ ಅಂತಂದ್ರೆ, ರೈತ ಅತಿ ಹೆಚ್ಚು ಬೆಳೆ ಬೆಳೆದಿರೋದ್ರಿಂದ ಅದನ್ನು ಮಾರಾಟ ಮಾಡಲು ಮತ್ತು ಮಾಡಿಕೊಳ್ಳುವಂಥ ಒಂದು ಕೇಂದ್ರಗಳನ್ನ ಮಾಡಿಕೊಂಡ್ರು. ಆ ಸ್ಥಳಕ್ಕೆ ಈಗ ಏನಾಗಿತ್ತು, ಪಟ್ಟಣಗಳಾಗಿ ಉಗಮಗೊಂಡವು ಅಂಥೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ಹೆಂಗಪ್ಪ ಅಂದ್ರೆ, ಎಲ್ಲರೂ ಶ್ರಮ ವಿಭಜನೆ. ಎಲ್ಲರೂ ಕೃಷಿಯಲ್ಲಿ ತೊಡಗುವ ಬದಲು ಜನರು ಕಮ್ಮಾರಿಕೆ, ನೇಕಾರಿಕೆ, ಕುಂಬಾರಿಕೆ ಅಂತ ವಿಶೇಷ ವೃತ್ತಿಗಳಲ್ಲಿ ತೊಡಗಿಸಿಕೊಂಡು ಈ ಕುಶಲಕರ್ಮಿಗಳು ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಲು ಪಟ್ಟಣಗಳಲ್ಲಿ ನೆಲೆಸಿದ್ದಾರೆ. ಇನ್ನು ನೆಕ್ಸ್ಟ್ ವ್ಯಾಪಾರಿ ಮಾರುಕಟ್ಟೆಗಳ ಉಗಮ. ಹಳ್ಳಿಗಳ ನಡುವಿನ ಆಯಕಟ್ಟಿನ ಸ್ಥಳಗಳಲ್ಲಿ ವಾರಕ್ಕೊಮ್ಮೆ ಅಥವಾ ದಿನಂತರವಾಗಿ ನಡೆಯುವ ಸಂತೆಗಳು ಅಥವಾ ಮಾರುಕಟ್ಟೆಗಳು ಸ್ಥಾಪನೆಯಾದವು. ಇವು ಕಾಲಕ್ರಮೇಣ ಕಾಯಂ ಪಟ್ಟಣಗಳಾಗಿ ಬದಲಾವಣೆಯಾಗಿದ್ದಾವೆ ಅಂಥೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ಹಣ ಬಳಕೆ. ಸಾಟಿ ಪದ್ಧತಿಯ ಮಿತಿಗಳನ್ನು ಮೀರಿ ವ್ಯವಹಾರಗಳನ್ನು ಸುಲಭಗೊಳಿಸಲು ನಾಣ್ಯಗಳ ಅಥವಾ ಹಣದ ಚಲಾವಣೆ ಈ ಹಂತದಲ್ಲಿ ವ್ಯಾಪಕವಾಯಿತು. ಇದು ದೂರದ ಪ್ರದೇಶಗಳೊಂದಿಗೆ ವ್ಯಾಪಾರ ನಡೆಸಲು ಸಹಕಾರಿಯಾಗೈತಿ ಅಂತ ಹೇಳ್ತೀವಿ. ಇನ್ನು ಸಾರಿಗೆ ಸಂಪರ್ಕ ಹೆಂಗೆ ಕಾರಣ? ರಸ್ತೆಗಳ ಅಭಿವೃದ್ಧಿ ಮತ್ತು ಜಲಮಾರ್ಗಗಳ ಬಳಕೆ ಹೆಚ್ಚಾದಂತೆ ಪಟ್ಟಣಗಳು ವ್ಯಾಪಾರದ ಪ್ರಮುಖ ಕೇಂದ್ರಗಳಾದವು. ವಿವಿಧ ಪ್ರದೇಶಗಳಿಂದ ಸರಕುಗಳು ಇಲ್ಲಿಗೆ ಬಂದು ಸಂಗ್ರಹವಾಗುತ್ತಿತ್ತು. ಈಗ ರಸ್ತೆಗಳು ಸುಲಭ ಮಾರ್ಗಗಳ ಏನು ಮಾಡೋದು, ಸಾರಿಗೆ ಸಂಪರ್ಕ ಸುಲಭವಾಗಿ ನಾವು ಒಂದು ಸ್ಥಳಕ್ಕೆ ಹೋಗಿ ಅಲ್ಲೇ ಏನು ಮಾಡೋದು, ಇಲ್ಲೇ ನಾವು ಬೆಳೆದಂಥ ವಸ್ತುಗಳನ್ನ ಮಾರಾಟ ಮಾಡೋಕ್ಕೆ ಸುಲಭವಾಗಿ ಕಾರಣ ಆಗಿದ್ದವು. ಈ ರಸ್ತೆ ಸಾರಿಗೆ ಸಂಪರ್ಕದಿಂದ ಅವೇನಾಗಿ ಪಟ್ಟಣಗಳಾಗಿ ಬದಲಾವಣೆಯಾಗಿದ್ದವು ಅಂಥೇಳಿ ನಾವು ಹೇಳ್ತೀವಿ. ಇನ್ನು ಮಧ್ಯವರ್ತಿಗಳ ಪಾತ್ರ. ಉತ್ಪಾದಕರು ಮತ್ತು ಗ್ರಾಹಕರ ನಡುವೆ ವ್ಯಾಪಾರ ನಡೆಸುವ ವ್ಯಾಪಾರಿಗಳ ವರ್ಗವು ಈ ಹಂತದಲ್ಲಿ ಪ್ರಬಲವಾಯಿತು. ಇದು ಪಟ್ಟಣದ ಆರ್ಥಿಕತೆಯನ್ನು ಚಲನಶೀಲಗೊಳಿಸಿತು ಅಂಥೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಒಬ್ಬ ಉದ್ಯಮಿಗೆ ಇರಬೇಕಾದ ಕನಿಷ್ಠ ಗುಣಗಳು ಯಾವ ಒಂದು ಲಕ್ಷಣಗಳು? ಒಬ್ಬ ಉದ್ಯಮಿ, ಒಬ್ಬ ಬಿಸ್ನೆಸ್ ಮ್ಯಾನಿಗಿರಬೇಕಾದಂಥ ಗುಣಲಕ್ಷಣಗಳು ಯಾವ್ಯಾವಪ್ಪ ಅಂತಂದ್ರೆ, ಒಂದು ಸೃಜನಾತ್ಮಕತೆ ಇರಬೇಕು, ಕ್ರಿಯಾತ್ಮಕವಾಗಿರಬೇಕು, ತಂಡವನ್ನು ಕಟ್ಟುವಂಥ ಎಬಿಲಿಟಿ ಇರಬೇಕು, ಮತ್ತು ಸಮಸ್ಯೆ ಪರಿಹಾರವನ್ನು ಕಂಡುಕೊಳ್ಬೇಕು, ನಷ್ಟಭರಿತಕ್ಕೆ ಸಿದ್ಧ ಆಗಿರಬೇಕು. ಒಂದು ಸಲ ಲಾಭ ಆದರೂ ತೊಗೋಬೇಕು, ನಷ್ಟ ಆದ್ರೂ ಕೂಡ ಸಹಿಸ್ಕೊಳ್ತ ಶಕ್ತಿ ಹೊಂದಿರಬೇಕು. ವಚನಬದ್ಧತೆ, ಮಾತಿಗೆ ತಕ್ಕ ಹಾಗೆ ಕೆಲಸವನ್ನು ಮಾಡಬೇಕು, ಮತ್ತು ಹೊಸ ಪದ್ಧತಿಗಳನ್ನ ರೂಢಿಗೆ ತರುವುದು ಕೂಡ ಇದು ಅವನು ಗುಣವಾಗಿರಬೇಕು. ಮತ್ತು ನಾಯಕತ್ವ ಗುಣವನ್ನು ಹೊಂದಿರಬೇಕು. ಪ್ರಚೋದನೆಯ ಸಾಧನೆಯಾಗಿ ಆಗಿರಬೇಕು, ಮತ್ತು ಗುರಿ ಮುಟ್ಟಬೇಕು. ತಾವು ಏನು ನಿರ್ಧಾರ ಮಾಡಿದನಪ್ಪ ಇಷ್ಟು ಗಳಿಸ್ಬೇಕಂತಂದ್ರೆ ಅಲ್ಲಿವರೆಗೂ ಅದನ್ನು ಶ್ರಮಪಟ್ಟು ದುಡಿಬೇಕು ಅಂತ ಈ ನಿರ್ಧಾರ ಕೈಗೆತ್ತಿಕೊಳ್ಬೇಕು. ಮತ್ತು ಆತ್ಮವಿಶ್ವಾಸ ಹೊಂದಿರಬೇಕು. ಆತ್ಮವಿಶ್ವಾಸ ಹೊಂದಿತ್ತಪ್ಪ ಅಂತಂದರೆ ಇವನ್ನೆಲ್ಲನೂ ಕೂಡ ಅವನು ಒಳ್ಳೆಯ ಉದ್ಯಮಿ ಆಗಬಹುದು. ಇದು ಕನಿಷ್ಠ ಇವನಲ್ಲಿ ಇರಬೇಕಾದ ಗುಣಗಳಾಗಿದ್ದಾವೆ. ನೆಕ್ಸ್ಟ್ ಪ್ರಶ್ನೆ, ಸಣ್ಣ ಕೈಗಾರಿಕೆ ಎಂದರೇನು, ಉದಾಹರಣೆ ಕೊಡ್ರಿ ಅಂತ ಕೇಳಿದ್ರು. ಸಣ್ಣ ಕೈಗಾರಿಕೆ ಅಂದರೆ ಕಡಿಮೆ ಬಂಡವಾಳ, ಸಣ್ಣ ಯಂತ್ರೋಪಕರಣಗಳು ಮತ್ತು ಸೀಮಿತ ಕಾರ್ಮಿಕರೊಂದಿಗೆ ಸರಕುಗಳ ಉತ್ಪಾದನೆ ಅಥವಾ ಸೇವೆಗಳನ್ನು ಒದಗಿಸುವ ವ್ಯವಹಾರ ಆಗಿದೆ.
ಅಂದ್ರೆ ಕಡಿಮೆ ಬಂಡವಾಳ ಇಟ್ಕೊಂಡು ಕಡಿಮೆ ಯಂತ್ರೋಪಕರಣ ಬಳಸ್ಕೊಂಡು ಮತ್ತು ನಮಗೆ ಎಷ್ಟು ಬೇಕಲ್ಲ ಅಷ್ಟೇ ಕಾರ್ಮಿಕರನ್ನು ಬಳಸ್ಕೊಂಡು ಏನು ಮಾಡೋದು ಉತ್ಪಾದನೆ ಸರಕುಗಳನ್ನು ಉತ್ಪಾದನೆ ಮಾಡೋದು ಅದನ್ನೇ ವ್ಯವಹಾರ ಆಗಿ ಮಾಡ್ಕೊಳ್ಳೋದಕ್ಕೆ ಸಣ್ಣ ಕೈಗಾರಿಕೆಗಳು ಅಂತ ಕರಿತೀವಿ. ಉದಾಹರಣೆ ಯಾವ್ಯಾವಪ್ಪ ಅಂತಂದ್ರೆ ಈ ಕರಕೌಶಲ ವಸ್ತುಗಳನ್ನ ತಯಾರು ಮಾಡೋರಾಗಿರ್ಬೋದು, ಮತ್ತು ಜವಳಿ ಬಟ್ಟೆಗಳ ಅಂಗಡಿಗಳನ್ನು ಹಾಕೊಂಡು ವ್ಯಾಪಾರ ಆಗಿರ್ಬೋದು, ಮತ್ತು ಕಾಗದ ಮಾರ್ಜಕ ಪೆನ್ ತಯಾರಿಕೆಗಳಂಥ ವಸ್ತುಗಳಾಗಿರ್ಬೋದು, ಚಾಕ್ಲೇಟ್ ಪ್ಲಾಸ್ಟಿಕ್ ಆಟಿಕೆಗಳ ಸಾಮಾನುಗಳನ್ನ ತಯಾರು ಮಾಡುವಂಥವರೆಲ್ಲರೂ ಕೂಡ ಸಣ್ಣ ಏನೋ ಕೈಗಾರಿಕೆಗಾರರಾಗಿರ್ತಾರೋ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಗುಣಮಟ್ಟ ಮತ್ತು ಶ್ರೇಣೀಕರಣದ ಅರ್ಥ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಗುಣಮಟ್ಟ ಅಂದರೆ ಏನು? ಒಂದು ಉತ್ಪನ್ನ ಅಥವಾ ಸೇವೆ ತನ್ನ ನಿಗದಿಪಡಿಸಿದ ಅವಶ್ಯಕತೆಗಳನ್ನು ಅಥವಾ ಮಾನದಂಡಗಳನ್ನು ಎಷ್ಟು ಉತ್ತಮವಾಗಿ ಪೂರೈಸುತ್ತದೆ ಎಂಬ ಅಳತೆಗೋಲು. ಗುಣಮಟ್ಟ ಅಂದ್ರೆ ಒಂದು ಉತ್ಪನ್ನವನ್ನು ತಯಾರು ಮಾಡ್ತಂದ್ರೆ ಅದು ಎಷ್ಟು ಗುಣಮಟ್ಟ ಹೊಂದೈತಿಪ್ಪ ಅನ್ನೋದನ್ನು ತಿಳಿಸೋದಕ್ಕೆ ಗುಣಮಟ್ಟತೆ ಅಂತ ಕರಿತೀವಿ. ಇನ್ನು ಶ್ರೇಣೀಕರಣ ಅಂದರೆ ಉತ್ಪನ್ನಗಳು ಅವುಗಳ ವೈಶಿಷ್ಟ್ಯಗಳು, ಗಾತ್ರ, ರೂಪ ಮತ್ತು ತಾಂತ್ರಿಕ ಗುಣಲಕ್ಷಣಗಳ ಆಧಾರದ ಮೇಲೆ ವಿವಿಧ ವರ್ಗಗಳಲ್ಲಿ ವಿಂಗಡಣೆ ಮಾಡೋದಕ್ಕೆ ಶ್ರೇಣೀಕರಣ ಅಂಥೇಳಿ ನಾವು ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಯಾವುದಾದರೂ 2 ಗ್ರಾಹಕ ಹಕ್ಕುಗಳನ್ನು ಬರೆಯಿರಿ ಅಂತ ಕೇಳಿದಾರೆ. ಗ್ರಾಹಕ ಹಕ್ಕುಗಳು ಯಾವಪ್ಪ ಅಂತಂದ್ರೆ ಮೊದಲನೇದು ಗ್ರಾಹಕರ ಜೀವನ ಮತ್ತು ಆಸಕ್ತಿಗೆ ಅಪಾಯಕಾರಿ ಎನಿಸುವ ಸರಕುಗಳು ವಿಕೇಂದ್ರೀಕರಣ ವಿರುದ್ಧ ರಕ್ಷಿಸಲ್ಪಡುವ ಹಕ್ಕುಗಳು. ಗ್ರಾಹಕರಿಗೆ ಅದು ಅನುಪಯುಕ್ತವಾಗಿರುವಂಥ ವಸ್ತು ಅಂತ ಅನಿಸಿದ್ರೆ ಅದರಿಂದ ರಕ್ಷಣೆ ಪಡ್ಕೊಳ್ಳುವಂಥ ಹಕ್ಕನ್ನು ಹೊಂದಿರ್ತಾರೆ. ಇನ್ನು ಮತ್ತು ವಸ್ತುಗಳ ಆಯ್ಕೆ ಹಕ್ಕು, ನಾವು ಬೇಕಾದ ವಸ್ತು ಅವ್ರು ತೊಗೋಗಿಲ್ಲ, ಅವ್ರಿಗೆ ಯಾವ ಬೇಕಲ್ಲ ಆ ವಸ್ತುವನ್ನು ಅವರು ತೆಗೆದುಕೊಳ್ಳುವಂಥ ಹಕ್ಕು ಕೂಡ ಅವರ ಹೊಂದಿದ್ದಾರೆ. ಇನ್ನು ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕೈತಿ. ವಸ್ತುಗಳನ್ನು ನೋಡ್ಬೋದು, ಅವ್ರು ಮುಟ್ಬೋದು, ಅವ್ರಿಗೆ ಚೆನ್ನಾಗಿದೆ ಇಲ್ಲೋ ಅನ್ನೋದನ್ನು ತಿಳ್ಕೊಳ್ಳುವಂಥ ಆಲಿಸುವಂಥ ಹಕ್ಕು ಕೂಡ ಅವರು ಹೊಂದಿದ್ದಾರೆ. ನೆಕ್ಸ್ಟ್ ಶೋಷಣೆ ವಿರುದ್ಧ ಪರಿಹಾರ ಕೇಳುವ ಹಕ್ಕೈತಿ. ವಸ್ತುಗಳಲ್ಲಿ ಗ್ರಾಹಕರಿಗೆ ಏನಾರ ಅವರು ಮೋಸ ಮಾಡತ್ತಿದ್ದಾರೆ ಅಂತ ಗೊತ್ತಾಗುವಂಥ ಅದರ ವಿರುದ್ಧ ಕೇಳುವಂಥ ಹಕ್ಕು ಕೂಡ ಅವರ ಪಡೆದುಕೊಂಡಾರ. ನೆಕ್ಸ್ಟ್ ಗ್ರಾಹಕರ ಶಿಕ್ಷಣದ ಹಕ್ಕು ಐತಿ. ವಂಚನೆ ಅಥವಾ ಮೋಸದ ವಿರುದ್ಧದ ಹಕ್ಕು ಐತಿ. ಮತ್ತು ಗ್ರಾಹಕರಿಗೆ ಉತ್ತಮ ಆರೋಗ್ಯಕರ ಮತ್ತು ಭೌತಿಕ ಪರಿಸರಗಳನ್ನು ಉಂಟು ಮಾಡಿ ಅವರ ಜೀವನ ರೀತಿಗಳನ್ನು ಉತ್ತಮಪಡಿಸಿಕೊಡುವ ಹಕ್ಕನ್ನು ಕೂಡ ಗ್ರಾಹಕರು ಹೊಂದಿದ್ದಾರೆ. ಇವರು ಗ್ರಾಹಕರಿಗೆ ಇರಬೇಕಾದ ಕನಿಷ್ಠ ಹಕ್ಕುಗಳಂತೇಳಿ ನಾವು ತಿಳಿದುಕೊಳ್ಬಹುದು. ನೆಕ್ಸ್ಟ್ ಮಾನವ ಸಂಪನ್ಮೂಲ ಇತರೆ ಸಂಪನ್ಮೂಲಗಳಿಂದ ಭೂಮಿ ಮತ್ತು ಭೌತಿಕ ಬಂಡವಾಳಗಳಿಂದ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಈ ಮಾನವ ಸಂಪನ್ಮೂಲ ಭೂಮಿ ಮತ್ತು ಭೌತಿಕ ಬಂಡವಾಳ ಹೇಗೆ ಭಿನ್ನವಾಗಿದೆ ನೋಡೋಣ. ಮಾನವ ಸಂಪನ್ಮೂಲ ಭೂಮಿ ಮತ್ತು ಭೌತಿಕ ಬಂಡವಾಳಕ್ಕಿಂತ ಶ್ರೇಷ್ಠ ಮತ್ತು ವಿಶಿಷ್ಟವಾಗಿದೆ. ಹೆಂಗೆ ವ್ಯತ್ಯಾಸವನ್ನು ನೋಡು. ಕ್ರಿಯಾತ್ಮಕ ಶಕ್ತಿ, ಮಾನವ ಸಂಪನ್ಮೂಲ ತನ್ನ ಕೌಶಲ್ಯ ಮತ್ತು ಜ್ಞಾನದಿಂದ ಇತರ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತದೆ. ಭೂಮಿ ಮತ್ತು ಭೌತಿಕ ಬಂಡವಾಳವು ತಾವಾಗಿಯೇ ಯಾವುದೇ ಉತ್ಪಾದನೆಯನ್ನು ಮಾಡಲು ಸಾಧ್ಯವಿಲ್ಲ. ಅವು ಮಾನವ ಹಸ್ತಕ್ಷೇಪದ ಮೇಲೆ ಅವಲಂಬಿತವಾಗಿವೆ ಅಂಥೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಬೆಳವಣಿಗೆ ಅಭಿವೃದ್ಧಿ ಹೆಂಗಾಗುತ್ತೆ? ಶಿಕ್ಷಣ, ತರಬೇತಿ ಮತ್ತು ಆರೋಗ್ಯದ ಮೇಲೆ ಹೂಡಿಕೆ ಮಾಡುವ ಮೂಲಕ ಮಾನವ ಸಂಪನ್ಮೂಲ ಸುಧಾರಿಸಬಹುದು ಮತ್ತು ಶಕ್ತಿಯುತವಾಗಿ ಮಾಡಬಹುದು. ಆದರೆ ಭೂಮಿ ಮತ್ತು ಯಂತ್ರೋಪಕರಣಗಳಂತಹ ಭೌತಿಕ ಬಂಡವಾಳ ಸ್ಥಿರವಾದ ಗುಣಮಟ್ಟಗಳನ್ನು ಹೊಂದಿರುತ್ತವೆ ಅಥವಾ ಕಾಲಕ್ರಮೇಣ ಕ್ಷೀಣಿಸ್ತದೆ ಅಂಥೇಳಿ ನಾವು ತಿಳ್ಕೊಬೋದು. ಈ ನಿರ್ಧಾರ ಕೈಗೊಳ್ಳೋ ಸಾಮರ್ಥ್ಯ ಇರಬೇಕು. ಯಾರಿಗಪ್ಪ ಅಂದ್ರೆ ಮಾನವನು ಯೋಚಿಸಬಹುದು, ಹೊಸ ಆವಿಷ್ಕಾರಗಳನ್ನು ಮಾಡಬಹುದು ಮತ್ತು ಬದಲಾಗುತ್ತಿರುವ ಸಂದರ್ಭಗಳಿಗೆ ತಕ್ಕಂತೆ ಹೊಂದಿಕೊಳ್ಳಬಹುದು. ಭೌತಿಕ ವಸ್ತುಗಳು ಕೇವಲ ನಿರ್ದೇಶನಗಳಂತೆ ಕಾರ್ಯನಿರ್ವಹಿಸ್ತವೆ ಅಂತೇಳಿ ನಾವು ಹೇಳ್ತಾರೆ. ಇನ್ನು ಉತ್ಪಾದಕತೆ ಹೆಂಗೆ? ಮಾನವ ಸಂಪನ್ಮೂಲ ಉತ್ಪಾದಕನೂ ಹೌದು ಮತ್ತು ಗ್ರಾಹಕನೂ ಹೌದು. ಅದು ಆರ್ಥಿಕತೆಯ ಚಾಲಕ ಶಕ್ತಿಯಾಗಿದ್ದು ಇತರ ಸಂಪನ್ಮೂಲಕ್ಕೆ ಮೌಲ್ಯಗಳನ್ನು ನೀಡುತ್ತದೆ ಅಂತ ಹೇಳ್ತಾರೆ. ನಾವು ಸಂಕ್ಷಿಪ್ತವಾಗಿ ಹೇಳಬೇಕಪ್ಪ ಅಂತಂದ್ರೆ ಭೂಮಿ ಮತ್ತು ಬಂಡವಾಳ ಕೇವಲ ಸಾಧನಗಳಾಗಿದ್ದರೆ ಮಾನವ ಸಂಪನ್ಮೂಲ ಅವುಗಳನ್ನು ಬಳಸಿಕೊಳ್ಳುವ ಕರ್ತೃ ಆಗಿರ್ತಾನೆ. ಭೂಮಿ ಮತ್ತು ಬಂಡವಾಳ ಇದೆ ಅಂತ ಭೂಮಿ ಹಾಕ್ತೀವಿ. ಭೂಮಿ ಎರಡೂ ಕೂಡ ಏನೋ ಒಂದು ಸಾಧನ. ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳೋನು ಯಾರಪ್ಪ ಅಂತಂದ್ರೆ ಅವನೇ ಮಾನವ ಅಂತೇಳಿ ನಾವು ತಿಳಿದುಕೊಳ್ಬೋದು. ನೆಕ್ಸ್ಟ್
ಭಾರತದಲ್ಲಿ ಜಾರಿಗೊಳಿಸಲಾದ ಸ್ವ ಉದ್ಯೋಗದ ಕಾರ್ಯಕ್ರಮಗಳು ಯಾವುವು? ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ. ಭಾರತದಲ್ಲಿ ಸ್ವ ಉದ್ಯೋಗ ಕಾರ್ಯಕ್ರಮ ಯಾವ್ಯಾವ ಜಾರಿಗೊಳಿಸಿದಾರ ಅನ್ನೋದನ್ನು. ಒಂದು ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಇದೇನು ಕೆಲಸಪ್ಪ ಅಂತಂದರೆ ಇಲ್ಲಿ ಹೊಸ ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸಲು ಸಬ್ಸಿಡಿ ಸಹಿತ ಸಾಲವನ್ನು ಕೊಡುತ್ತೆ. ನೆಕ್ಸ್ಟ್ ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಇದು ಸಣ್ಣ ಉದ್ಯಮಕ್ಕೆ ಸುಮಾರು 50,000ರಿಂದ 10 ಲಕ್ಷವರೆಗೆ ಸಾಲವನ್ನು ಒದಗಿಸಿಕೊಡುತ್ತೆ. ನೆಕ್ಸ್ಟ್ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತ ಹೇಳಿ ಕರಿತೀವಿ. ಇದನ್ನು ಇಲ್ಲಿ ಗ್ರಾಮೀಣ ಬಡ ಕುಟುಂಬಗಳಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಸ್ವಸಹಾಯ ಗುಂಪುಗಳ ಮೂಲಕ ಜೀವನೋಪಾಯ ನೀಡುತ್ತದೆ. ಯಾವುದಪ್ಪ ಅಂದರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್. ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದ್ರೆ ಮುಖ್ಯಮಂತ್ರಿ ಸ್ವಯಂ ಉದ್ಯೋಗ ಯೋಜನೆ ಒಂದು ಕೂಡ. ಇದು ಸುಮಾರು ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ, 10 ಲಕ್ಷದವರೆಗೆ ಸಾಲಗಳನ್ನ 20ರಿಂದ 35ರವರೆಗೆ ಸಬ್ಸಿಡಿ ಒಳಗೆ ನೀಡುತ್ತೆ. ನೆಕ್ಸ್ಟ್ ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ, ಇಲ್ಲಿ ಉದ್ಯಮಶೀಲ ತರಬೇತಿ ಬ್ಯಾಂಕ್ ಸಾಲ ಪಡೆಯಲು ಕೂಡ ಮಾರ್ಗದರ್ಶನ ಕೊಡುತ್ತಾರೆ. ಇನ್ನು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತ ಕರಿತೀವಿ. ಇದು ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ಕೊಡೋ ಕೆಲಸ ಮಾಡುತ್ತೆ. ಇನ್ನು ನೆಕ್ಸ್ಟ್ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ, ಇದು ಕೆಲಸ ಏನಪ್ಪ ಅಂದ್ರೆ ನಗರ ಪ್ರದೇಶ ನಿರುದ್ಯೋಗಿಗೆ ಸ್ವ ಉದ್ಯೋಗಗಳನ್ನ ಮಾಡ್ಕೊಳ್ಳೋಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದಪ್ಪ ಅಂದ್ರೆ ಮರೆಮಾಚಿದ ನಿರುದ್ಯೋಗದ ಅರ್ಥ ಅಂತಂದ್ರೆ ಏನು? ಮರೆಮಾಚಿದ ಅಂದರೂ ಒಂದ, ಮಾರುವೇಷ ನಿರುದ್ಯೋಗ ಅಂದ್ರೂ ಕೂಡ ಒಂದ. ಇಲ್ಲಿ ಜನರು ಕೆಲಸದ ತೊಡಗಿರುವಂತೆ ಕಂಡು ಬಂದರೂ ಅವರ ಉತ್ಪಾದಕತೆ ಶೂನ್ಯವಾಗಿರುವ ಮತ್ತು ಅಗತ್ಯಕ್ಕಿಂತ ಹೆಚ್ಚು ಜನರೇ ಒಂದೇ ಕೆಲಸದಲ್ಲಿ ನಿರತವಾಗಿರುವುದಕ್ಕೆ ನಾವು ಏನಂತ ಕರಿತೀವಿ? ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಅವ್ರು ಎಷ್ಟೇ ದುಡಿದ್ರೂ ಕೂಡ ಅವ್ರಿಗೆ ಏನೈತೆ, ಅವ್ರು ಎಷ್ಟೇ ಉತ್ಪಾದನೆ ಮಾಡಿದ್ರು ಅದಕ್ಕೆ ಹಣನೇ ಗಳಿಸಿಲ್ಲ, ಶೂನ್ಯವಾಗಿ ಬರೀ ಕೆಲಸ ಮಾಡಿದ್ರು, ಬೇಕಾದ್ರೆ ಒಂದೇ ಕೆಲಸ ಮಾಡಿದ್ರು ಅದರಿಂದ ಲಾಭ ಇಲ್ಲ, ಏನೂ ಇಲ್ಲ ಅಂತಂದ್ರೆ ಏನಂತ ಕರಿತೀವಿ? ಮರೆಮಾಚಿದ ನಿರುದ್ಯೋಗ ಅಂಥೇಳಿ ನಾವು ಅನ್ಬೋದು ಅದಕ್ಕೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಹಮ್ಮುರಾಬಿಯ ಕಾನೂನು ಸಂಹಿತೆಯ ಮಹತ್ವವನ್ನು ತಿಳಿಸ್ರಿ. ಹಮ್ಮುರಾಬಿ ಇವರು ಒಬ್ಬರು ಬ್ಯಾಬಿಲೋನಿದ ಅರಸನಾಗಿದ್ದ ಅಂತ. ಯಾರು ಹಮ್ಮುರಾಬಿ? ಅವನು ಏನು ಮಾಡಿದ, ಇತಿಹಾಸದಲ್ಲಿ ತನ್ನ ಹೆಸರಿನ ಮುಖಾಂತರ ಅವನ ಕಾನೂನುಗಳನ್ನು ಜಾರಿಗೆ ತೊಗೊಂಡು ಬಂದಿದ್ದ. ಸುಮಾರು ಅವನು ಏನು ಮಾಡ್ತಾನೆ ಅಂತಂದ್ರೆ 282 ಕಾನೂನುಗಳನ್ನು ಕಲ್ಲಿನ ಶಾಸನ ಮೇಲೆ ಕೆತ್ತಿಸಿ ಸಾರ್ವಜನಿಕರಿಗೆ ಪ್ರದರ್ಶಿಸ್ತಾನೆ. ಇದು ಕಾನೂನುಗಳು ಕೇವಲ ಅರಸನ ಮನಸ್ಸಿನಲ್ಲಿರದ ಪ್ರಜೆಗಳಿಗೂ ಅದನ್ನು ತಿಳಿದಿರಬೇಕು ಅನ್ನೋ ಒಂದು ಉದ್ದೇಶವಾಗಿ ಸುಮಾರು ಎಲ್ಲ ಕಾನೂನುಗಳನ್ನು ಕಲ್ಲಿನ ಮೇಲೆ ಬರೆಸಿರ್ತಾನೆ. ಅವು ಏನೇನು ಅವನ ತತ್ವಗಳ್ಯಾವ? ಒಂದು ಸೇಡಿಗೆ ಸೇಡು, ಆಮೇಲೆ ಮುಯಿಗೆ ಮುಯಿ, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು. ಈಗ ನಮಗೆ ಯಾರು ನಮಗೆ ಮೋಸ ಮಾಡ್ತಾರಲ್ಲ ಅದನ್ನು ಸೇಮ್ ಅದೇ ರೀತಿ. ಈಗ ಒಬ್ಬ ನಮಗೆ ನೋವು ಮಾಡಿದನಪ್ಪ ಅಂದ್ರೆ ಅವ್ನಿಗೆ ಮುಯಿಗೆ ಮುಯಿ, ಸೇಡಿಗೆ ಸೇಡು, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ಮುರಿದಾನಂದ್ರೆ ಅವ್ನು ಮತ್ತೊಂದು ಹಲ್ಲು ಮುರಿದು, ಇನ್ನೊಬ್ಬ ನಮ್ಗೆ ಕಾಲು ತೆಗ್ದಾನಂತಂದ್ರೆ ಅವನು ನಾವು ಕಾಲು ಕಟ್ಬಿಟ್ಟು, ಈ ರೀತಿ ನ್ಯಾಯವನ್ನು ಒದಗಿಸುವಂಥ ಕೆಲಸ ಯಾರು ಮಾಡ್ತಿದ್ರು? ಹಮ್ಮುರಾಬಿ ತನ್ನ ಕಾನೂನು ಸಂಹಿತೆಯಲ್ಲಿ ಈ ರೀತಿ ತತ್ವಗಳನ್ನು ಇದು ಮಾಡಿದ. ಇವೆಲ್ಲ ಕಾನೂನು ಎಲ್ಲ ರಾಜ್ಯದ ಜವಾಬ್ದಾರಿ ತತ್ವವನ್ನು ಎಲ್ಲರಿಗೂ ಸಂಪೂರ್ಣ ನ್ಯಾಯ ಒದಗಿಸುವ ಕೆಲಸವನ್ನು ಮಾಡುತ್ತಿತ್ತು. ನೆಕ್ಸ್ಟ್, ಅಶೋಕನ ಜೀವನದಲ್ಲಿ ಕಳಿಂಗ ಯುದ್ಧದ ಮಹತ್ವ ಏನು? ಅಶೋಕ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಯಾರಪ್ಪ? ಅಶೋಕ. ಅವನು ತನ್ನ ಜೀವನದಲ್ಲಿ ಒಂದೇ ಯುದ್ಧವನ್ನು ಮಾಡಿರ್ತಾನೆ. ಆ ಯುದ್ಧ ಯಾವುದಪ್ಪ ಅಂದರೆ ಕಳಿಂಗ ಯುದ್ಧ. ಸುಮಾರು ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ಯುದ್ಧ ಆಗಿರುತ್ತೆ. ಈ ಯುದ್ಧದಿಂದ ಅಶೋಕನ ಜೀವನದಲ್ಲಿ ಏನು ಬದಲಾವಣೆ ಆಗತ್ತ, ಏನು ಮಹತ್ವವಾದ ಈ ಯುದ್ಧ ಒಬ್ಬ ಕ್ರೂರ ವಿಜೇತನು ಶಾಂತ ಪ್ರಿಯ ಧರ್ಮ ಪ್ರಚಾರಕರನ್ನಾಗಿ ಬದಲಿಸಿತು ಅಂತ ಹೇಳ್ತೀವಿ. ಒಬ್ಬ ಕ್ರೂರ ವ್ಯಕ್ತಿಯಾದಂಥ ಅವನಿಗೇನ ಶಾಂತ ಪ್ರಿಯ ಧರ್ಮ ಪ್ರಚಾರಕರನ್ನಾಗಿ ಬದಲಿಸ್ತತಿ. ಯುದ್ಧದಲ್ಲಿ ನಡೆದ ಭೀಕರ ಸಾವು ನೋವುಗಳು, ಸುಮಾರು 1 ಲಕ್ಷಕ್ಕೂ ಹೆಚ್ಚು ಸಾವುಗಳು, ರಕ್ತಪಾತವನ್ನು ಕಂಡು ಅಶೋಕನು ಮನಸ್ಸು ತೀವ್ರ ಪಶ್ಚಾತ್ತಾಪ ಉಂಟಾಗಿ ಏನು ಮಾಡ್ತಾನಪ್ಪ ಅಂತಂದ್ರೆ ಹಿಂಸಾ ಮಾರ್ಗವನ್ನು ಬಿಟ್ಟು ಅಹಿಂಸಾ ಮಾರ್ಗದತ್ತ ತಲೆ ಹಾಕ್ತಾನ. ಇವನು ಏನು ಮಾಡ್ತಾನ, ಅನೈತಿಕ ಮತ್ತು ಸಾಮಾಜಿಕ ಸುಧಾರಣೆಗೆ ಧರ್ಮ ಎಂಬ ಜೀವನ ನೀತಿಯನ್ನು ರೂಪಿಸಿದನು. ಧರ್ಮ ಮಹಾಮಾತರು ಎಂಬ ಅಧಿಕಾರಿಗಳನ್ನ ನೇಮಕ ಮಾಡಿ ಏನು ಮಾಡ್ತಾನಪ್ಪ ಅಂದ್ರೆ ಇಡೀ ದೇಶ ತುಂಬ ಧರ್ಮ ಪ್ರಚಾರವನ್ನು ಮಾಡ್ತಾನೆ. ಹಾಗಾಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದಂಥ ಅಶೋಕ ಏನು ಮಾಡ್ತಾನೆ,
ಬೌದ್ಧ ಧರ್ಮದ ಪ್ರಚಾರವನ್ನು ಮಾಡ್ತಾನೆ ಮತ್ತು ತನ್ನ ರಾಜ್ಯದಲ್ಲಿ ಪ್ರಾಣಿ ಬಲಿಯನ್ನು ನಿಷೇಧಿಸ್ತಾನೆ ಮತ್ತು ಬೇಟೆಯಾಡುವುದನ್ನು ನಿಲ್ಲಿಸ್ತಾನೆ. ಹಾಗೆ ರಸ್ತೆ ನಿರ್ಮಾಣಗಳ ಕಾರ್ಯ ಮತ್ತು ಆಸ್ಪತ್ರೆಗೆ ಸ್ಥಾಪನೆ, ಹಿಂಗೆ ಮರಗಳು ನೆಡುವಂಥ ಹಲವಾರು ಹೆಚ್ಚಿನ ಆದ್ಯತೆಗಳನ್ನು ಕೊಟ್ಟು ಏನು ಮಾಡ್ತಾನಪ್ಪ ಅಂತಂದ್ರೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಆ ಒಂದು ಯುದ್ಧದಿಂದ ಏನಾಗುತ್ತಾ ಅವನು ಮನ ಪರಿವರ್ತನೆ ಆಗುತ್ತಾ ಅಂಥೇಳಿ ನಾವು ನೋಡಬಹುದು. ನೆಕ್ಸ್ಟ್ ಪ್ರಶ್ನೆ, ಭಕ್ತಿ ಸಾಹಿತಿ ಮೀರಾಬಾಯಿ ಕೊಡುಗೆ ಏನು ಅಂತ ಕೇಳಿದ್ದಾರೆ. ಸುಮಾರು 16ನೇ ಶತಮಾನದಲ್ಲಿ ಕವಯಿತ್ರಿ, ಉತ್ತರ ಭಾರತದ ಭಕ್ತಿ ಚಳುವಳಿ ಪ್ರಮುಖ ಸಂತರಲ್ಲಿ ಒಬ್ಬಳಾದರಪ್ಪ ಅಂತಂದ್ರೆ ಮೀರಾಬಾಯಿ ಅಂತ ಕರಿತು. ಅನನ್ಯ ಪ್ರೇಮ ಮತ್ತು ಭಕ್ತಿ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನು ನೀಡಿದಂಥ ಮೀರಾಬಾಯಿದು ಸಾಹಿತ್ಯಕ್ಕೆ ಭಕ್ತಿ ಸಾಹಿತ್ಯ ವಿಶೇಷ ಮಹತ್ವವನ್ನು ನೀಡಿದರು. ಇವರು ಏನೇನು ಕೊಡುಗೆಯನ್ನು ಕೊಟ್ಟಾರಪ್ಪ, ಸುಮಾರು 1300ಕ್ಕೂ ಹೆಚ್ಚು ಭಕ್ತಿಗೀತೆಗಳನ್ನು ಮತ್ತು ಪದಗಳನ್ನು ರಚಿಸ್ತಾರೆ ಎಂಬ ನಂಬಲಾಗಿದೆ ಅಂತ ಹೇಳ್ತಾರೆ. ಸಂಸ್ಕೃತದ ಬದಲಾಗಿ ಇವ್ರು ಏನು ಮಾಡ್ತಾರಪ್ಪ, ಇವರು ಭಕ್ತಿ ಗೀತೆಗಳನ್ನ ಅಥವಾ ಭಕ್ತಿ ಪದಗಳನ್ನು ಬ್ರಜ, ರಾಜಸ್ಥಾನಿ ಮತ್ತು ಗುಜರಾತಿ ಮಿಶ್ರಿತ ಭಾಷೆಗಳ ರಚನೆ ಸಾಹಿತ್ಯ ರಚನೆ ಮಾಡಿದ್ರು. ಯಾಕಂತಂದ್ರೆ ಇದು ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಏನು ಮಾಡ್ತಾರೆ, ಅವರು ಸ್ಥಾನಿಕ ಭಾಷೆಗಳಲ್ಲಿ ರಚನೆಯನ್ನು ಮಾಡ್ತಾರೆ. ರಾಜಮನೆತನದ ಸಂಪ್ರದಾಯವನ್ನು ಮೀರಿ ಸ್ಥಳ ಸಮುದಾಯದ ಸಂತ ರವಿದಾಸರನ್ನು ಗುರುವನ್ನಾಗಿ ಸ್ವೀಕರಿಸುವ ಮೂಲಕ ಜಾತಿ ಪದ್ಧತಿಯ ಸಾಮಾಜಿಕ ಕಟ್ಟುಪಾಡುಗಳನ್ನು ಸಾಹಿತ್ಯದ ಮೂಲಕವೇ ಪ್ರತಿಭಟಿಸಿದರು ಅಂತ ಹೇಳ್ತಾರೆ. ದೇವರೊಂದಿಗಿನ ವೈಯಕ್ತಿಕ ಸಂಬಂಧ ಮತ್ತು ಅಂತರಂಗದ ಭಕ್ತಿಯೇ ಶ್ರೇಷ್ಠವೆಂದು ತಮ್ಮ ಕವನದ ಮೂಲಕ ಹೇಳ್ತಾರೆ. ಯಾರು? ಮೀರಾಬಾಯಿಯವರು. ನೆಕ್ಸ್ಟ್, 4 ಶಾಹಿ ಸುಲ್ತಾನರ ಹೆಸರಿಸಿ ಮತ್ತು ಅವರ ರಾಜಧಾನಿಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಮೊದಲನೇದು ಆದಿಲ್ ಶಾಹಿ, ಇವರು ವಿಜಾಪುರದ ಆದಿಲ್ ಶಾಹಿ, ಇವ್ರ ರಾಜಧಾನಿ ಕೂಡ ವಿಜಾಪುರ. ಕುತುಬ್ ಶಾಹಿ ಗೋಲ್ಕೊಂಡ, ಆಮೇಲೆ ನಿಜಾಮ್ ಶಾಹಿ ಅಹಮದ್ನಗರ, ಇಮಾದ್ ಶಾಹಿ ಬೇರಾರ, ಫರೀದ್ ಶಾಹಿ ಬೀದರ. ಇವು ಶಾಹಿ ಸುಲ್ತಾನರು. ನೆಕ್ಸ್ಟ್, ಗೋಕಾಕ್ ಚಳವಳಿ ಅಂದರೆ ಏನು? ಗೋಕಾಕ್ ಚಳವಳಿ ಏನಪ್ಪ ಅಂತಂದ್ರೆ ಸುಮಾರು 1980ರ ದಶಕದಲ್ಲಿ ಆರಂಭದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಶಾಲಾ ಶಿಕ್ಷಣದಲ್ಲಿ ಮೊದಲ ಭಾಷೆಯ ಸ್ಥಾನಮಾನವನ್ನು ನೀಡಬೇಕು ಎಂದು ಆಗ್ರಹಿಸಿ ನಡೆದ ಒಂದು ಪ್ರಮುಖ ಭಾಷಾ ಆಂದೋಲನ ಆಗಿತ್ತು. ಇದರಲ್ಲಿ ಅಂದಿನ ಮುಖ್ಯಮಂತ್ರಿ ಯಾರಿದ್ರಪ್ಪ ಅಂದ್ರೆ ಆರ್ ಗುಂಡೂರಾವ್ ಅವರು ಜ್ಞಾನಪೀಠ ಪುರಸ್ಕೃತ ವಿ.ಕೃ ಗೋಕಾಕ್ ಅವರು ನೇತೃತ್ವದಲ್ಲಿ ಇಲ್ಲಿ ಒಂದು ಸಮಿತಿಯನ್ನು ರಚಿಸಿದರು. ಈ ಸಮಿತಿ ಏನಪ್ಪ ಅಂದ್ರೆ ಕರ್ನಾಟಕ ಶಾಲೆಯಲ್ಲಿ ಕನ್ನಡವೇ ಮೊದಲ ಭಾಷೆಯಾಗಬೇಕು ಎಂದು ಈ ಗೋಕಾಕ್ ಚಳವಳಿ ಶಿಫಾರಸು ಆಗಿತ್ತು. ಇವರಷ್ಟೇ ಅಲ್ಲ, ಇಲ್ಲಿ ವಿ.ಕೃ ಗೋಕಾಕ್ ಭಾಗವಹಿಸಿ ಇದ್ರ ಜೊತೆಗೂ ಕೂಡ ಯಾರಪ್ಪ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಈ ಚಳುವಳಿಗೆ ಬಂದು ಪ್ರೋತ್ಸಾಹ ನೀಡಿ ಈ ಚಳುವಳಿ ಭಾಗವಹಿಸಿದ್ರು ಅಂಥೇಳಿ ನಾವು ಹೇಳ್ತೀವಿ. ಅಂದಿನಿಂದ ಏನಾಯಿತು, ಕನ್ನಡದಲ್ಲಿ ಕನ್ನಡವೇ ಮೊದಲ ಭಾಷೆ ಆಯಿತು ಅಂಥೇಳಿ ನಾವು ನೋಡ್ಬೋದು. ಇದೇ ಗೋಕಾಕ್ ಚಳುವಳಿ ಅಂತ ಹೇಳಿ. ಯಾಕಪ್ಪ ಅಂದರೆ ಇಲ್ಲಿ ವಿ.ಕೃ ಗೋಕಾಕ್ ಅವರ ನೇತೃತ್ವದಲ್ಲಿ ರಚನೆ ಆಗಿರುವುದರಿಂದ ಇದನ್ನು ಗೋಕಾಕ್ ಚಳುವಳಿ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಜಾತ್ಯತೀತ ಅಥವಾ ಮತ ನಿರಪೇಕ್ಷ ಅಂದರೆ ಜಾತ್ಯತೀತ ಅಂದ್ರೆ ಒಂದು ನಿರ್ದಿಷ್ಟ ಧರ್ಮಕ್ಕೆ ಮನ್ನಣೆ ನೀಡದ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸುವ ತತ್ವವಾಗಿದೆ. ಭಾರತದ ಸಂವಿಧಾನದ ಪ್ರಕಾರ ದೇಶವು ಯಾವುದೇ ಅಧಿಕೃತ ಧರ್ಮವನ್ನು ಹೊಂದಿಲ್ಲ ಮತ್ತು ಪ್ರತಿಯೊಬ್ಬ ನಾಗರಿಕನೂ ತನಗೆ ಇಷ್ಟ ಬಂದ ಧರ್ಮವನ್ನು ಅನುಸರಿಸುವ ಸ್ವಾತಂತ್ರ್ಯ ಇದೆ. ಇದಕ್ಕೆ ನಾವು ಏನಂತ ಕರಿತೀವಿ, ಜಾತ್ಯತೀತ ಅಂತ ಕರಿತೀವಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನೈತಿ ಪ್ರಶ್ನೆ ಅಂತಂದ್ರೆ ರಾಷ್ಟ್ರಪತಿಯವರ ಮಿಲಿಟರಿ ಅಧಿಕಾರಿಗಳು ಯಾವುವು ಅಂತ ಕೇಳಿದರು. ರಾಷ್ಟ್ರಪತಿಗೆ ಯಾವ ಮಿಲಿಟರಿ ಅಧಿಕಾರಿಗಳನ್ನು ಕೊಟ್ಟಾರ ನೋಡೋಣ. ಮೊದಲೇದು ರಾಷ್ಟ್ರಪತಿಗಳು ಭಾರತೀಯ ಸಶಸ್ತ್ರ ಪಡೆಗಳ ಅಂತಂದರೆ ಯಾವುದು, ಭೂಸೇನೆ, ನೌಕಾಸೇನೆ ಮತ್ತು ವಾಯುಪಡೆ ಸರ್ವೋಚ್ಚ ಕಮಾಂಡ್ ಆಗಿರ್ತಾರ. ಇವುಗಳ 3 ಸೇನೆಗಳ ಉಚ್ಚ ಕಮಾಂಡ್ ಯಾರಪ್ಪ ಅಂದ್ರೆ ರಾಷ್ಟ್ರಪತಿಯವರಾಗಿರ್ತಾರೆ. ಇವರು ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಯ ಮುಖ್ಯಸ್ಥರು ನೇಮಕ ಮಾಡುವ ಅಧಿಕಾರ ಕೂಡ ಯಾರಿಗೈತಿ, ರಾಷ್ಟ್ರಪತಿಯವರಿಗೆ ಐತಿ ಅಂತೇಳಿ ನಾವು ನೋಡ್ಬೋದು. ಸಂಸತ್ತಿನ ಅನುಮೋದನೆಗೆ ಒಳಪಟ್ಟು ಮತ್ತು ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಯುದ್ಧವನ್ನು ಘೋಷಿಸಬಹುದು ಅಥವಾ ಶಾಂತಿ ಒಪ್ಪಂದಗಳನ್ನ ಮಾಡಿಕೊಳ್ಬಹುದು. ಇದು ಅವ್ರಿಗಿರುವಂಥ ಅಧಿಕಾರ ಆಗಿದೆ. ನೆಕ್ಸ್ಟ್ ಏನೈತಿ ಅಂತಂದ್ರೆ ರಕ್ಷಣೆಗೆ ಸಂಬಂಧಿಸಿದ ಎಲ್ಲ ಪ್ರಮುಖ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ರಾಷ್ಟ್ರಪತಿಗಳ ಹೆಸರಲ್ಲಿ ಮಾಡಲಾಗುತ್ತದೆ ಅಂಥೇಳಿ ನಾವು ನೋಡ್ತೀವಿ.
ಇವು ರಾಷ್ಟ್ರಪತಿಯವರಿಗೆ ಮಿಲಿಟರಿ ಅಧಿಕಾರಿಗಳಾಗಿದ್ದಾವೆ. ಇನ್ನು ನೆಕ್ಸ್ಟ್ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ತಿಳಿಸ್ರಿ ಅಂತ ಕೇಳಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗ ಯಾವುದಪ್ಪ ಅಂದರೆ UPSC ಅಂತ ಹೇಳಿ ಕರಿತೀವಿ. ಇದು ಸುಮಾರು ಭಾರತೀಯ ಸಂವಿಧಾನದ 320ನೇ ವಿಧಿಯ ಅಡಿಯಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಪ್ರಮುಖ ಕಾರ್ಯಗಳನ್ನು ನೋಡೋಣ ನಾವು. ಒಂದನೇದು ಅಖಿಲ ಭಾರತ ಸೇವೆಗಳು ಯಾವಪ್ಪ? IAS, IPS, IFS. ಅದು IFS ಆಗಬೇಕು. ಇವುಗಳಿಗೆ ಮತ್ತು ಕೇಂದ್ರ ನಾಗರಿಕ ಸೇವೆಗಳು ಗ್ರೂಪ್ A ಮತ್ತು ಗ್ರೂಪ್ B ನೇಮಕಾತಿಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುತ್ತೆ. ಯಾವುದಾದ್ರು ಲೋಕಸೇವಾ ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ. ಇನ್ನು ನೆಕ್ಸ್ಟ್ ನಾಗರಿಕ ಸೇವೆಗಳಿಗೆ ಮತ್ತು ಹುದ್ದೆಗೆ ನೇಮಕ ಮಾಡುವಾಗ ಅನುಸರಿಸಬೇಕಾದ ತತ್ವಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತೆ. ನೆಕ್ಸ್ಟ್ ಮತ್ತೇನಪ್ಪ ಅಂದ್ರೆ ಒಂದು ಸೇವೆಯಿಂದ ಇನ್ನೊಂದು ಸೇವೆಗೆ ಬಡ್ತಿ ಮತ್ತು ವರ್ಗಾವಣೆ ಮಾಡುವಾಗ ಅಭ್ಯರ್ಥಿಗಳ ಸೂಕ್ತತೆಯನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡುತ್ತದೆ. ಮತ್ತು ಕೇಂದ್ರ ಸರ್ಕಾರದಲ್ಲಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಾಗರಿಕ ಸೇವಕರ ವಿರುದ್ಧ ಶಿಸ್ತು ಕ್ರಮಗಳು, ಅಮಾನತು ಮತ್ತು ವಜಾಗೊಳಿಸುವ ವಿಷಯದಲ್ಲಿ ಸಲಹೆಯನ್ನು ಕೂಡ ನೀಡುತ್ತೆ. ಮತ್ತು ಸೇವೆಯಲ್ಲಿರುವಾಗ ಸಂಭವಿಸಿದ ಅಪಘಾತಗಳಿಗೆ ಪಿಂಚಣಿ ಅಥವಾ ಕಾನೂನು ಪ್ರಕ್ರಿಯೆಗಳ ವೆಚ್ಚವನ್ನು ಸರ್ಕಾರದ ಬೊಕ್ಕಸದಿಂದ ಭರಿಸುವ ಹಕ್ಕುಗಳ ಕುರಿತು ಸಲಹೆ ಕೂಡ ಕೊಡುತ್ತದೆ. ನೆಕ್ಸ್ಟ್ ಆಯೋಗವು ಮಾಡಿದ ಕಾರ್ಯಗಳ ಬಗ್ಗೆ ವಾರ್ಷಿಕ ವರದಿಯನ್ನು ಸಿದ್ಧಪಡಿಸಿ ಅದನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸುವ ಕೆಲಸವನ್ನು ಕೂಡ ಯಾವುದು ಮಾಡುತ್ತೆ? ಕೇಂದ್ರ ಲೋಕಸೇವಾ ಆಯೋಗ ಮಾಡುತ್ತಾ. ಇದು ಇದರ ಕಾರ್ಯಗಳಾಗಿದ್ದಾವೆ. ನೆಕ್ಸ್ಟ್ ರಾಷ್ಟ್ರಧ್ವಜದ ವಿಶೇಷತೆ ಬರೆಯಿರಿ ಅಂತ ಕೇಳಿದ್ರೆ, ಭಾರತದ ರಾಷ್ಟ್ರಧ್ವಜದಲ್ಲಿ ಇದನ್ನು ತ್ರಿವರ್ಣ ಧ್ವಜ ಅಂತ ಕರಿತೀವಿ. ಯಾಕಪ್ಪ ಅಂದರೆ ಇಲ್ಲಿ ಕೇಸರಿ, ಬಿಳಿ, ಹಸಿರು 3 ಬಣ್ಣಗಳ ಸಮಾಂತರ ಪಟ್ಟಿಗಳನ್ನು ಹೊಂದಿದ್ದರಿಂದ ಮಧ್ಯದಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರವನ್ನು ಹೊಂದೈತಿ. ಇದನ್ನು ವಿನ್ಯಾಸ ಮಾಡಿಸಿದವರು ಯಾರಪ್ಪ ಅಂದ್ರೆ ಪಿಂಗಳಿ ವೆಂಕಯ್ಯ ಅವರು. ಇದನ್ನು ಯಾವಾಗ ಅಳವಡಿಸ್ಕೊಂಡ್ರು, ಅಂಗೀಕರಿಸಲ್ಪಟ್ಟಿತ್ತಪ್ಪ ಅಂತಂದ್ರೆ 22 ಜುಲೈ 1947 ಅಂಗೀಕರಿಸಲ್ಪಟ್ಟಿತ್ತು ಅಂತ ಹೇಳ್ತಾರೆ. ಇನ್ನು ಇದ್ರ ವಿಶೇಷತೆ ಏನು? ಕೇಸರಿ ಶಕ್ತಿ ಮತ್ತು ಧೈರ್ಯವನ್ನು ತಿಳಿಸಿದರೆ, ಬಿಳಿ ಶಾಂತಿ ಮತ್ತು ಸತ್ಯವನ್ನು ತಿಳಿಸುತ್ತದೆ, ಹಸಿರು ಫಲವತ್ತತೆ ಮತ್ತು ಬೆಳವಣಿಗೆಯನ್ನು ಸಮೃದ್ಧಿಯ ಬಗ್ಗೆ ಸೂಚಿಸಿದ್ದು, 3 ಬಣ್ಣಗಳು 3 ಸಂಕೇತಗಳನ್ನು ಸೂಚಿಸುತ್ತದೆ. ಮಧ್ಯದಲ್ಲಿರುವಂಥ ಯಾವುದಪ್ಪ ಅಂತಂದ್ರೆ ನೀಲಿ ಚಕ್ರವು ಅಶೋಕ ಚಕ್ರ ಅಂತೂ ಕೂಡ ಕರಿತೀವಿ. ಇದು ಕಾನೂನು ಮತ್ತು ನಿರಂತರ ಪ್ರಗತಿಯ ಸಂಕೇತವಾಗಿದೆ ಮತ್ತು 24 ಗಂಟೆಗಳ ಕೂಡ ಅದಕ್ಕೆ ಕೂಡ ಹೋಲಿಸ್ತಾರೆ. ನೆಕ್ಸ್ಟ್ ರಾಷ್ಟ್ರಧ್ವಜವನ್ನು ಕೇವಲ ಹತ್ತಿ, ರೇಷ್ಮೆ ಅಥವಾ ಉಣ್ಣೆಯ ಖಾದಿ ಬಟ್ಟೆಗಳಿಂದ ಮಾತ್ರ ತಯಾರಿಸ್ತಾರೆ. ಇದ್ರ ಉದ್ದ ಅಗಲ 3:2 ಇರ್ತೈತಿ. ಇದು ರಾಷ್ಟ್ರಧ್ವಜದ ವಿಶೇಷತೆ. ಇದನ್ನು ನಾವು ಎಲ್ಲವರು ಕೂಡ ಪಾಲಿಸಲೇಬೇಕು. ನೆಕ್ಸ್ಟ್ ಧಾರ್ಮಿಕ ಐಕ್ಯತೆ ಎಂದರೇನು? ಧಾರ್ಮಿಕ ಐಕ್ಯತೆ ಎಂದರೆ ವಿವಿಧ ಧರ್ಮಗಳ ಜನರು ಪರಸ್ಪರ ಶಾಂತಿ, ಸಾಮರಸ್ಯ, ಸಹಕಾರದಿಂದ ಒಟ್ಟಾಗಿ ಬಾಳುವ ಸ್ಥಿತಿ. ಇದು ಕೇವಲ ಧರ್ಮಗಳ ನಡುವಿನ ಹೊಂದಾಣಿಕೆಯಲ್ಲದೆ ಸಮಾಜದಲ್ಲಿ ಐಕ್ಯಮತವನ್ನು ಬೆಳೆಸುವ ಒಂದು ಪ್ರಮುಖ ಮೌಲ್ಯವಾಗಿದೆ. ಇದನ್ನು ನಾವು ಏನಂತ ಕರಿತೀವಿ? ಧಾರ್ಮಿಕ ಐಕ್ಯತೆ ಅಂತೇಳಿ ಕರಿತೀವಿ. 2 ಅಂಕದ ಎಷ್ಟು ಪ್ರಶ್ನೆಗಳು ನೋಡಿದ್ವಿಪ್ಪ ಅಂತಂದ್ರೆ ನಾವು 23 ಪ್ರಶ್ನೆಗಳು. ಯಾವ ವರ್ಷದಂತಂದ್ರೆ 2017ರಲ್ಲಿ ನಡೆದಂಥ GPS ಸ್ಟಾರ್ ಪ್ರಶ್ನೆ ಪತ್ರಿಕೆ ಯಾವುದೋ ಪೇಪರ್ 2 ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಲ್ಲೇ 23 ಪ್ರಶ್ನೆಗಳನ್ನು ನೋಡಿದ್ದೀವಿ. ಮುಂದಿನ ಪ್ರಶ್ನೆಗಳನ್ನು ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ. ಇಲ್ಲಿವರೆಗೂ ಯಾರು ಈ ವಿಡಿಯೋವನ್ನು ನೋಡಿದಿರಲ್ಲ ಅವರಿಗೆಲ್ಲರಿಗೂ ಧನ್ಯವಾದಗಳು. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶಿಲ್ಪಾ PH ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಎಲ್ರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿವರೆಗೆ ವಿಡಿಯೋ ನೋಡಿದವರಿಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇದನ್ನು ಮುಂದಿನ ಪ್ರಶ್ನೆಗಳನ್ನ ನೆಕ್ಸ್ಟ್ ಭಾಗದಲ್ಲಿ ಕೂಡ ನಾವು ನೋಡೋಣ.